ನೋಡ್ರೆ ಈಗ ಮೂಡ ಹಗರಣದಲ್ಲಿ ಒಂದು ಇಡಿ ಅವರು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಸಿದ್ದರಾಮಯ್ಯ ತಮ್ಮ ಅಂದರೆ ಅವರ 14 ಸೈಟ್ಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ಅಂದರೆ ತಪ್ಪಾಗಿದೆ ಸಿದ್ದರಾಮಯ್ಯನವ್ರ ಸೈಟ್ ಅಲ್ಲ ಅವು, ಈಗ ಮೂಡ ಸೈಟ್ ವಾಪಸ್ ಮಾಡಾಗೋಗಿದೆ ಅವರು. ಈಗಾಗಲೇ ನಾನು ಹೇಳಿದ್ದೀನಿ, ಇಡೀ ರಾಜ್ಯದಲ್ಲಿ BDA, ಹೌಸಿಂಗ್ ಬೋರ್ಡು, ಮೂಡ ಲ್ಯಾಂಡ್ ಟು ಲ್ಯಾಂಡ್ ಕೊಡ್ತಾಯಿದ್ರು. ಈಗ ಸುಪ್ರೀಂ ಕೋರ್ಟು ರೇಟ್ ಜಾಸ್ತಿ 1ಕ್ಕೆ 3 ಪಟ್ಟು 4 ಪಟ್ಟು ಮಾಡಿದ್ಮೇಲೆ 50-50 ಅಂತಕ್ಕಂಥದ್ದು ನಡೀತಾ ಇದೆ, ಎಲ್ಲ ಕಡೆ ನಡೀತಾ ಇದೆ ರಾಜ್ಯದಲ್ಲಿ. ಅದು ಕೊಡದೆ ಮಾಡದೆ ಪ್ರಾಧಿಕಾರಗಳೇ ಉಳಿಯಲ್ಲ. ಲ್ಯಾಂಡ್ ಟು ಲ್ಯಾಂಡ್ ಕೊಡೋಕ್ಕೆ ಹೊರತು ಜಮೀನಿಲ್ಲ. ಅವ್ರ ಲ್ಯಾಂಡನ್ನ ಅತಿಕ್ರಮ ಪ್ರವೇಶ ಮಾಡಿರ್ತಕ್ಕಂಥವ್ರಿಗೆ ಅಥವಾ ಹೊಸದಾಗಿ ಲೇಔಟ್ ಮಾಡ್ತಕ್ಕಂಥವ್ರಿಗೂ ಕೂಡ 50-50ಲೇ ಮಾಡೋಕ್ಕೆ ಕೊಟ್ಟಿದ್ದಾರೆ. ಈಗ ಬಲ್ಲಳ್ಳಿಲೇ ಸರ್ಕಾರದಿಂದ ಅಪ್ರೂವ್ ಮಾಡ್ಕೊಂಡು 50-50 ಮಾಡೋಕ್ಕೆ ಹೋದು ಅದಕ್ಕೂ ರೈತರು ಕೊಟ್ಟಿಲ್ಲ. ಈ ಪರಿಸ್ಥಿತಿ ಇರೋದ್ರಿಂದ 50-50 ಆಗಲೇಬೇಕು. ಒಂದು ಇನ್ನೊಂದು, ನಾವೆಲ್ಲರೂ ಕೂಡ ಎಷ್ಟು ವರ್ಷ ಆಯಿತು ಅವ್ರದ್ದಾಗಿ, ಸಿದ್ದರಾಮಯ್ಯನವ್ರದ್ದು 3 ವರ್ಷಗಳ ಕಾಲ ಮೂಡ ಮೀಟಿಂಗ್ ನಡೆದಿದೆ. ಎಲ್ಲ BJP, JDS, ಕಾಂಗ್ರೆಸ್ ಅವರು ಎಲ್ಲ ಒಟ್ಟಾಗಿದ್ದೀವಿ. ಯಾರೂ ಕೂಡ ಕೊಡಬಾರ್ದು ಅಂತ ಯಾರೂ ರೆಕಾರ್ಡ್ ಮಾಡಿಸಿಲ್ಲ. ಯಾವುದೇ ಬೋರ್ಡ್ ಮೀಟಿಂಗಲ್ಲೂ ಕೂಡ ಕೊಡ್ಬೋದು ಅಂತ 50-50 ಕೊಡ್ಬೋದು, ಯಾರೇ ಮಾಡಲಿ ರೈತರು ಕೊಡಬೇಕು ಅಂತ ಮಾಡಿದರೆ ಹೊರತು ಕೊಡಬಾರ್ದು ಅಂತ ಒಂದು ಡೀಸೆಂಟ್ ನೋಡು ಕೂಡ ಹಾಕಿಲ್ಲ ಯಾರೂ. MLCಗಳು, MLAಗಳು, ಸೀನಿಯರ್ಸು ಎಲ್ಲ ಇದ್ದೀವಿ ಅಲ್ಲಿ. 19-20 ಜನದಷ್ಟು ಇದ್ದೀವಿ ನಾವೆಲ್ಲರೂ ಕೂಡ. ಯಾರೊಬ್ಬನೂ ಕೂಡ ಕೊಡಬಾರ್ದು ಅಂಥೇಳಿ ಯಾರೂ ಡೀಸೆಂಟ್ ನೋಟ್ ಹಾಕಿಲ್ಲ. ಮರ್ತಿಬ್ಬೇಗೌಡರು ಮಾತ್ರ ನಮಗೆ ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕು ರೈತರಿಗೆ, 50-50 ನಾವು ಒಪ್ಪಲ್ಲ ಅಂತ 1-2-3 ಸಭೆಗಳಲ್ಲಿ ಭಾರಿ ಹೋರಾಟ ಮಾಡಿದ್ದಾರೆ ಅವರು. ಆದರೆ ನಾವುಗಳೆಲ್ಲ ಸರ್ಕಾರದಲ್ಲಿ ಏನು ನಡೀತಾ ಇದೆ ಆ ರೀತಿ 50-50 ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಇಡಿ ಪ್ರವೇಶ ಮಾಡಿದೆ. ಇಡಿ ಪ್ರವೇಶ ಮಾಡಿ ಯಾರ್ದು ಸಂಪೂರ್ಣವಾಗಿ ಏನು ಮಾಡಿದ್ದಾರೆ ಅಂತಕ್ಕಂಥ ತನಿಖೆ ನಡೀತಾ ಇದೆ. ಅವ್ರಿಗೆ ಸೀಜ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ಅದು ಸಂಪೂರ್ಣ ಮಾಹಿತಿ ಇಲ್ಲ. ಅವ್ರು ಇಡಿ ಅವರು ಒಂದು ಕಡೆ ಮಾಡ್ತಿದ್ದಾರೆ, ಲೋಕಾಯುಕ್ತ ಒಂದು ಕಡೆ ಮಾಡ್ತಾಯಿದೆ, ಕೋರ್ಟಲ್ಲಿ ಒಂದು ಕಡೆ ನಡೀತಾ ಇದೆ. ಇದರಿಂದ ಆ ತೀರ್ಪು ಬರೋವರೆಗೆ ನಾನು ಆಗಲೇ ಹೇಳಿದ್ದೀನಿ, ಕೇಂದ್ರದ ಮಂತ್ರಿಗಳು, ಕೇಂದ್ರದ MPಗಳು, ರಾಜ್ಯದ ಮಂತ್ರಿಗಳು, ರಾಜ್ಯದ MPಗಳು, ಅವ್ರ ಮಾಜಿ ಯಾರೇ CMಗಳೇ ಇರ್ಬೋದು, ಹಾಲಿ CM ಇರ್ಬೋದು, ಎಲ್ಲರ ಮೇಲೂ FIR ಇದೆ, ಕೋರ್ಟ್ಗಳಲ್ಲಿ ಇದ್ದಾವೆ, ನಡೀತಾ ಇದ್ದಾವೆ. ಯಾರೂ ರಾಜೀನಾಮೆ ಕೊಟ್ಟಿಲ್ಲ. ಇದಕ್ಕೋಸ್ಕರ ಇತಿಹಾಸ ನಾವು ಯಾರು ಕಾಣ್ತೀವಿ ಇತ್ತು. ನಾವು 10-15 ವರ್ಷದ ಇತಿಹಾಸದ ಈಚೆಗೆ ರಾಜೀನಾಮೆ ಕೊಟ್ಟರೆ ನಿದರ್ಶನಗಳಂತೂ ಇಲ್ಲ. ಆದರೆ ಕೋರ್ಟು, ನ್ಯಾಯಾಲಯ, ಇಡಿ ತಪ್ಪಿತಸ್ಥರು ಅಂತ ತೀರ್ಪು ಬಂದ ಮೇಲೆ ಮಾತ್ರ ರಾಜೀನಾಮೆ ವಿಚಾರ ಮಾತಾಡಬೇಕೇ ಹೊರತು ಅಲ್ಲಿವರೆಗೆ ರಾಜೀನಾಮೆ ವಿಚಾರ ಮಾತಾಡ್ತಕ್ಕಂಥವ್ರು ಅವ್ರು ನೋಡ್ಕೋಬೇಕು. ನಮ್ಮ ಪಕ್ಷದಲ್ಲಿ ಯಾರಿಗೆ FIR ಆಗಿದೆ, ಯಾರ ಮೇಲೆ ಕೇಸಿದೆ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದನ್ನು ಈ ಸ್ಟೇಟ್ಮೆಂಟ್ ಕೊಡೋರು ಯೋಚನೆ ಮಾಡಬೇಕು. ಅಲ್ಲಿಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಕೋರ್ಟ್ ತೀರ್ಪು ಅವ್ರಿಗೆ ಅವ್ರು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ.